ಅಮ್ಮ, ಈ ಮನೆಯವ್ರು ಯಾರು ಇಲ್ಲ ಮತ್ತೇನಕ್ ಪಾಯಸ ಮಾಡಿದ್ಯಾ? ಏಯ್, ಸಿಹಿ ತಿನ್ನೋದಿಕ್ಕೆ ಕಾರಣ ಬೇಕೇನೆ? ನಮ್ಗೆ ಯಾವಾಗ ಯಾವಾಗ ಏನೇನ್ ಅಡಿಗೆ ಬೇಕೋ ಮಾಡ್ಕೊಂಡು ತಿಂತಾ ಇರ್ಬೇಕು ಅಷ್ಟೇ. ಚೆನ್ನಾಗಿದೆ ಅಮ್ಮ. ಈ ಮುದಿಗೂಬೆಗಳೆಲ್ಲ ಕೂತು ಕೂತು ಸೋಫಾ ಡೈನಿಂಗ್ ಟೇಬಲ್ ಎಲ್ಲ ಹಾಳಾಗಿದೆ. ಇದನ್ನೆಲ್ಲ ಚೇಂಜ್ ಮಾಡಿಸಿ ಹೊಸ ತರದಕ್ಕೆ ನನ್ ಗಂಡಂಗ್ ಹೇಳ್ಬೇಕು. ಅಷ್ಟೇ ಅಲ್ಲ ಮಗಳೇ, ಈ ಮನೇಲಿ ಖಾಲಿ ಡಬ್ಬಗಳು, ಬೇಡದೇ ಇರೋ ವಸ್ತುಗಳು ಎಲ್ಲ ತುಂಬಿಕೊಂಡಿವೆ. ಅವನ್ನೆಲ್ಲ ಆಚೆ ಹಾಕಿ ಆಮೇಲೆ ಏನೇನ್ ಬೇಕೋ ಎಲ್ಲ ತಂದ್ಕೊಳ್ಳೋಣ. ಹೌದಮ್ಮ, ಈ ಮನೇಲಿ ಯಾರ್ಯಾರು ವಟವಟ ಅಂತಾರೋ ಅವ್ರನ್ನೆಲ್ಲ ಹೊರಗಡೆ ಕಳ್ಸಿ ನಾವ್ 3 ಜನ ಮಾತ್ರ ನೆಮ್ಮದಿಯಾಗಿರ್ಬೇಕು. ಆಹಾಹಾಹಾ, ನಿನ್ನಂತ ಮಗಳನ್ ಪಡೆಯೋದಿಕ್ಕೆ ನಾನು ಪುಣ್ಯ ಮಾಡಿದ್ದೆ. ಅಮ್ಮ, ನಿನ್ನಂತ ಅಮ್ಮನ್ ಪಡೆಯೋದಕ್ಕೆ ನಾನ್ ಪುಣ್ಯ ಮಾಡಿದ್ದೀನಿ. ಅಲ್ಲ ಅಮ್ಮ, ಈಗಷ್ಟೇ ಹೊರಟಿದ್ರು, ಅಷ್ಟ್ ಬೇಗ ಬಂದ್ಬಿಟ್ರಾ? ಅವೆಲ್ಲ ಈಗ್ಲೇ ಬರ್ತವೆ. 1-2 ದಿನ ಇದ್ದು ಚೆನ್ನಾಗಿ ಮೇಯ್ಕೊಂಡೇ ಬರೋದು. ನಿನ್ ಗಂಡ ಬಂದಿರ್ಬೇಕು, ಹೋಗ್ ನೋಡು. ಏನ್ ಹೋಗ್ ನೋಡು, ಬಾ ನೀನು. ನಾನಾ? ಬಾಮ. ತಿನ್ನಕ್ಕೂ ಬಿಡಲ್ವಲ್ಲೇ. ಓ, ನಾನು ಹೇಳಿಲ್ವಾ, ನಿನ್ ಗಂಡನೇ ಬಂದಿರೋದು, ನೋಡಲಿ. ನಾವ್ ಪಾಯಸ ತಿಂದಿದ್ದು ವೇಸ್ಟ್ ಅಂತೂ ಆಗಿಲ್ಲ ಬಿಡು. ಅಯ್ಯೋ, ತಿಂತಾ ಇದ್ದಿದ್ ಬೌಲ್ ಅಲ್ಲೇ ಇಟ್ಟಿದೀವಿ, ನೋಡಿದ್ರೆ ತಿಂತಾ ಕೂತಿದ್ವಿ ಅನ್ಕೋತಾನೆ. ನಾನು ಎತ್ತಿರ್ತೀನಿ. ಮಾಯಾ, ನೀನ್ ಮಾತಾಡ್ತಾ ಇರು, ಬರ್ತೀನಿ. ರೀ, ಬಂದ್ರಾ? ಕಾಫಿ ತಗೊಂಡ್ ಬರ್ಲಾ? ಇಲ್ಲ ಬೇಡ, ಕಾಫಿ ಕುಡಿ ಮೂಡಿಲ್ಲ. ಎಲ್ಲಿ ಯಾರು ಕಾಣಿಸ್ತಿಲ್ವಲ್ಲ? ಅದು ಹೊರಗಡೆನೂ ಗಾಡಿ ಕಾಣಿಸ್ತಾ ಇಲ್ಲ. ಅಯ್ಯೋ, ಆ ಕಥೆ ಏನ್ ಕೇಳ್ತೀರಾ ಅಳಿ ಅಂದ್ರೆ, ನೀವೇನೋ ಬೇಜಾರಲ್ಲಿದ್ದೀರಾ. ಆದ್ರೆ ಇವ್ರುಗಳು ಗಂಡು ಹೆಣ್ಣಿಗೆ ಅಂತ ಮೃಷ್ಟಾನ್ನ ಭೋಜನಾನೇ ತಯಾರಿಸಿದ್ರು. ಅಲ್ಲ, ಊಟದ ವಿಷಯ ಬಿಡಿ, ಇವರೆಲ್ಲ ಎಲ್ಲಿ ಅಂತ. ಅದು ಕೃಷ್ಣ ಊಟಕ್ ಬಂದಿದ್ದ, ಆದ್ರೆ ದೊರೆಸ್ವಾಮಿ ಮನೆಯವರು ಅವನ್ನ ಅರ್ಜೆಂಟ್ ಮಾಡಿ ಕರ್ಕೊಂಡ್ ಹೋಗ್ಬಿಟ್ರು. ಹೌದು ಅಳಿಯದ್ರೆ, ಪಾಪ ಕುರಿನ ಬಲಿ ಕೊಡಕ್ಕೆ ಎಳ್ಕೊಂಡ್ ಹೋಗ್ತಾರಲ್ಲ, ಹಾಗೆ ನಮ್ ಕೃಷ್ಣನ್ನ ಎಳ್ಕೊಂಡ್ ಹೋಗ್ಬಿಟ್ರು. ನಮ್ ಕೃಷ್ಣ ಮನೆಗ್ ಬಂದ್ಮೇಲೆ ಏನು ಮಾತಾಡ್ಲಿಲ್ವಾ? ಅಲ್ಲ ರೀ, ಮನೆಯವರೆಲ್ಲ ಅವ್ರ ಪರವಾಗಿರುವಾಗ ಪಾಪ ಕೃಷ್ಣ ತಾನೇ ಏನಂತ ಮಾತಾಡ್ತಾನೆ ಹೇಳಿ? ತಲೆ ತಗ್ಗಿಸ್ಕೊಂಡು ಪಾಪ ಹೋದ. ತಮ್ಮ ಅನ್ನೋ ಪ್ರೀತಿನಲ್ಲಿ ಅಷ್ಟೆಲ್ಲ ತಿಳಿಸಿ ಹೇಳಿದ್ರು ಕೂಡ ಮತ್ತೆ ಅವ್ರ ಬಾಲ ಹಿಡ್ಕೊಂಡು ಹೋಗ್ಬಿಟ್ನ. ಅದು ನನ್ನ ಮಾತಿಗೂ ಬೆಲೆ ಕೊಡದೆ. ಅಳಿ ಅಂದ್ರೆ, ನನ್ಗನ್ಸೋ ಪ್ರಕಾರ 1-2-3 ದಿನ ಅವರು ಅಲ್ಲೇ ಇರೋ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ಸತ್ತೆ. ನೋಡಿ, ನೀವು ಕೂಡ ಹೊಸದಾಗಿ ಮದ್ವೆ ಆಗಿರೋ ಗಂಡು ಹೆಣ್ಣು, ಆದ್ರೆ ನಿಮ್ಗೆ ಯಾವ ವ್ಯವಸ್ಥೆನೂ ಮಾಡದೆ ಹೊರಟೋದ್ರಲ್ಲ ಅವರು. ಬಿಡಮ್ಮ, ಅವ್ರು ಯಾವತ್ತಾನೆ ನನ್ನ ಈ ಮನೆ ಸೊಸೆ ತರ ನೋಡಿದಾರೆ ಹೇಳು?